ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಮತ್ತು ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬ ಮೀನಿಂಗ್ಫುಲ್ ಇದೆ, ಆಮೇಲೆ ಕಾಮಿಡಿನೂ ಇರುತ್ತೆ ವಿಡಿಯೋದಲ್ಲಿ. ಪ್ಲೀಸ್ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೀ, ಮನೆಗೆ ಏನೇನು ಕಿರಾಣಿ ಸಾಮಾನು ಬೇಕಾ ಅದನ್ನು ಲೀಸ್ಟ್ ಹೇಳ್ತಾನೆ, ಬರ್ಕೊಂಬಿಡ್ರಿ, ಬರ್ಕೊಂಡು ತಗೊಂಬಂದ್ಬಿಡ್ರಿ. ಅಲ್ಲ ಇವತ್ತು 8 ತಾರೀಕು, ಇನ್ನು ಯಾವಾಗ ತರ್ತೀರ ನೋಡು. ಅಲ್ಲ ಈ ತಿಂಗಳಿಗೆ 10 ದಿನ ಹೋಗೇ ಬಿಡುತ್ತೆ ನೋಡಪ್ಪ. ಅಯ್ಯ ನೀನೆಲ್ಲೇ ನನಗಂತಿ ನೀನು ಲೀಸ್ಟ್ ಕೊಟ್ರೆ ನಾ ತರ್ತಾನೆ. ನೀನು ಇವತ್ತು ಲೀಸ್ಟ್ ಕೊಡಕತ್ತಿ ಮತ್ತು ನಾನು ಇವತ್ತಂತೂ ಆಗೋದಿಲ್ಲ ಬಿಡು, ನಾಳೆ ನಾಳೆ ತಗೊಂಬರ್ತಾನೆ. ಕಮಲಕ್ಕ, ಕಮಲಕ್ಕ ಬಂದರು ನೋಡಿ ನಿನ್ಗೆ ಗೆಳ್ತಾರ, ಒಂದು ಕರಟಕ್ಕ ಒಂದು ದಮನಕ್ಕ. ಏನ್ರಿ ಹಂಗಂದ್ರೆ ಕರ್ನಾಟಕ ದಮನಕ್ಕ ಅಂದ್ರೆ? ನೀ ಪಂಚತಂತ್ರ ಕತಿ ಕೇಳಿಲ್ಲೇನು? ಅದ್ರಾಗ 2 ನದಿ ಇರ್ತಾವಲ್ಲ, ನರಿಗಳ ಹೆಸರದು ಕರಟಕ್ಕ ದಮನಕ್ಕ ಅಂತ. ಮತ್ತು ಅವರು ನಿನ್ಗೆ ಗೆಳ್ತಾರ ಹಂಗಾದ ಅರ್ಥಗ. ಒಟ್ಟು ನಾನು ಗೆಳ್ತರಿಗೆ ಏನಾರ ಅನ್ಲಿಲ್ಲ ಅಂದ್ರೆ ನಿಮಗೆ ತಿಂದ ಜೀರ್ಣ ಆಗೋದಿಲ್ಲ ನೋಡು. ಸರೋಜಿ ಬಾರ ಒಳಗ, ಇಲ್ಲೇ ಅದನ್ ಬಾ. ಸರಿ ತಗ, ನನ್ನ ಕೆಲಸ ಐತಿ, ನಾ ಬರ್ತಾನೆ, ನೀವು ಮಾತಾಡ್ಕೊಂತ ಕುಂದ್ರಿ. ಸರಿ ಆತು. ಒಟ್ಟು ಜಲ್ದಿ ಬರ್ರಿ ಮಧ್ಯಾಹ್ನ, ಮತ್ತೆ ಫೋನ್ ಮಾಡಂಗೆ ಮಾಡ್ಬೇಡ್ರಿ. ಬರ್ರಿ ಕುತ್ಕೊ ಬರ್ರಿ. ನಾವು ಬರತ್ಲೆ ಅಣ್ಣಾರು ಹೋಗೇ ಬಿಟ್ರ ಕಮ್ಲಕ್ಕ. ಏನಾರ ಮಾತಾಡ್ಕೊಳಕತ್ತಿದ್ರೆ ನಾವ ಗಂಡ ಹೆಂಡ್ತಿ ನೀವು. ಯವ್ವ ನಾವೇನು ಮಾತಾಡ್ಕೋಬೇಕೇವ? ನಾಷ್ಟ ಆತು, ಚಾ ಆತು, ಹೋದ್ರು ನೋಡಿ ಹೊರಗೆ ಎದ್ದು. ಏನಿಲ್ತಾಗ ನಾವೇನು ಮಾತಾಡಕತ್ತದಿಲ್ಲ. ತಡೀರಿ, ಚಾ ತರ್ತಾನೆ ನಿಮ್ಗೂ. ಕಮ್ಲಕ್ಕ ಚಾಗೆ ಏನು ಬೇಡವ, ಇಲ್ಲೇ ಪಾರಕನ ಮನೆಗೆ ಚಾ ಕುಡ್ದ ಬಂದ್ವಿ ನಾವೀಗ. ನಾನು ಎದ್ಕ ಹೋಗಿದ್ದೇವ ಪಾರಕನ ಮನೆಗೆ. ಈಗ ಪಾರಕ್ಕ ಹುಡ್ರ ಮೇಲೆ ಸಿಟ್ಟದ್ದು ಒದರಾಡಕತ್ಬಿಟ್ಟಾಳೆ, 2 ಹುಡ್ರ ಮೇಲೆ. ಮತ್ತೆ ಹೊಡೆದು ಗಿಡದ ತೆಗಿತ್ಲಾಗ ಅವು ಹಂಗ ಒದಾಡ್ತಾವ ಹುಡ್ರು, ಅವು ಅಂತವದವು. ಸುಮ್ಮನೆ ಅದಕ್ಕಲ್ಲಿ ಕರ್ಕ ಬಂದು ನೋಡು. ಯಾಕ ಪರಕ, ಯಾಕೆ ಒದರಾಡಕತ್ತಿದ್ದಿ ಹುಡ್ರ ಮೇಲೆ? ವಯಸ್ಸಿಗೆ ಬಂದು ಹುಡ್ರ ಮೇಲೆ ಹಂಗೆ ಒದರಾಡಬಾರ್ದ? ಕಮಲಕ್ಕ ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನರು 2 ಸೆಕೆಂಡ್ ಎಷ್ಟು ಹೊಟ್ಟು ಉರಿಸ್ತಾವೇನು? 3 ಮೊಬೈಲ್ನಾಗ ಸಾಯ್ತಾವ. ನನಗೆ ನೋಡಿ ನೋಡಿ ಸಾಕಾಗ್ಬಿಟ್ಟತ್ ನೋಡು. ಅವು ತಿನ್ನಾಕ ಕರೆದ್ರೆ ಮೈ ಮೇಲೆ ಲಕ್ಷ ಇರಲ್ಲ, ಉಣ್ಣಾಕ ಕರೆದ್ರೆ ಮೈ ಮೇಲೆ ಲಕ್ಷ ಇರಲ್ಲ. ಆ ಟಿವಿ ಅಂತ ಹಚ್ಚದ ಇಲ್ಲ. ನಮ್ಮ ಮನೆಗೆ ಅಂತ ದೊಡ್ಡ ಟಿವಿ ಇದ್ರು ಒಬ್ರು ಟಿವಿ ನೋಡೋದಿಲ್ಲ. ಹಂಗ ಎಲ್ಲರ ಮೊಬೈಲ್ನಾಗ ಹಂಗ ಕಣ್ಣು ಸಿಗಿಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರ. ಮೈ ಎಲ್ಲ ಉರಿದತ್ ಕೂತವ್ರ ಮೊಬೈಲ್ ನೋಡೋದು ನೋಡಿದ್ರೆ ನನಗೆ. ಯವ್ವ ನನಗೂ ಈ ಮೊಬೈಲ್ ಕಾಯಾಗ ಸಾಕಾಗೋಗ್ಬಿಟ್ಟತೆ. ನಮ್ಮ ಮನ್ಯಾಗಿಂದ ಒಂದು ಐತಲೇ ದೆವ್ವ ಚಿಂಪೆ, ಭಾಡೆ ಎಷ್ಟು ನೋಡ್ತಾನಂತಿದ್ದಿ ಫೋನ್ನ. ಶಿವ ನಾ ಹೇಳಾಕಲ್ಲಿ ಬಿಡು ತಾಯಿ. ನಮಗೆ ಫೋನ್ ಎತ್ತದು ಮತ್ತು ಫೋನ್ ಕಟ್ ಮಾಡೋದು 2 ಗೊತ್ತು ನೋಡು. ಅವರಿಗೆ ಇಡೀ ಫೋನ್ನಾಗ ಏನೇನೈತಿ ಏನೇನಿಲ್ಲ ಎಲ್ಲ ಗೊತ್ತವ. ಇಲ್ಲ ಬರೋದೆಲ್ಲ ಗೊತ್ತೈತಿ ನೋಡು ಅವ್ರಿಗೆ. ಓದೋದೊಂದು ಏನು ಕೇಳ್ಬೇಡ ನೀನು. ಅವ್ರಿಗೆ ಒಂದು ಕ್ವಶನ್ ಅಂತ ಹೇಳಕ್ ಬರೋದಿಲ್ಲ. ಅದ ಫೋನಾಗ ನೀನು ಏನಾರ ಒಂದು ಕೇಳ ಹಂಗ ಪಟ್ಟ 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 ಅಂತ ಹೇಳ್ತಾರ. ಅದ ನೋಡು, ನೀನು ಶುರು ಹಚ್ಚಿಂದ ಕಮ್ಲಕ್ಕ. ಆಕಿನ ಸಮಾಧಾನ ಮಾಡಕ್ಕಂತ ಕರ್ಕೊಂಡ್ರೆ ನೀನಕ್ಕೆ ಏನು ಹುರುಪ್ ಪಡಕತ್ತಿ ನೀನು. ಸುಮ್ ಕುತ್ಕೊಳ್ಳೋ ಸರೋಜಿ, ನೀನೇನು ಕಡಿಮೆ ಇಲ್ಲ. ನಿನ್ನ ಮಗಳಿಗಿಂತ ಹೆಚ್ಚಾಗಿ ನೀನ ಫೋನ್ ನೋಡ್ತಿದ್ದಿ. ಯವ್ವ ನನ್ನ ಮನೆಗಿರೋ ಎಲ್ಲ ಕೆಲಸ ಬಗಸಿ ಮುಗಿಸಿ ಕುಂದಿರ್ತಾನೆ ಫೋನ್ ನೋಡ್ಕೊಂತ. ಸುಮ್ಮನೆ ಖಾಲಿ ಎಲ್ಲ ಕೆಲಸ ಬಿಡ್ಕೊಂಡು ಫೋನ್ಯಾಗ ನೋಡ್ಕೊಂಡು ಕುಂದ್ರೋದಿಲ್ಲ. ಅಲ್ಪಾರಕ್ಕ, ಸರೋಜ್ ಹೇಳೋದು ಒಂದು ಲೆಕ್ಕಕ್ಕೆ ಕರೆಕ್ಟ್ ಐತಿ. ನಾವು ಮನೆಯಾಗಿ ನಾವು ಕೆಲಸ ಬಗ್ಸಿ ಮುಗಿಸಿ ಫೋನ್ ನೋಡ್ಕೊಂತ ಕುಂದಿರ್ತೀವಿ. ಏನೋ ಒಂದು ಏಟು ಆಸರ ಬೇಸರಕ್ಕ ಒಂದು ಚಾವತ್ ನೋಡೇವಿ ಅನ್ಕ. ಆದ್ರೆ ಈ ಹುಡ್ರ ನೋಡ್ತಾವವ ಪಾರಕ್ಕ. ನಾ ಹೇಳಾಕಲ್ಲಿ ಬಿಡು. ಅದು ಏನು ಕಣ್ಣು ಗಿಣ್ಣು ಏನಾರ ನೋವು ಹಾಕತ್ತವ, ತಲೆ ತಿರುಗ್ತತೆ ಎಲ್ಲ ನಂಗೆ ಆಗ್ಬಿಡ್ತೈತೆ. ನಮಗೆ 1 ತಾಸು ನೀವು ಫೋನ್ ನೋಡುವ ಕಣ್ಣು ನಮಗೆ ತಲೆನ ತಿರುಗಕತ್ತತಿ. ಹಂಗಾಗಿ ನಾವು ಭಾಳ ಫೋನ್ ನೋಡೋದಿಲ್ಲ, ಅವಾಗೊಮ್ಮೆ ನೋಡ್ತೀವಿ. ಇವು ಏನಿಲ್ಲ ಹಂಗ ಫೋನ್ ಕಣ್ಣಾಗ ಹಿಡ್ಕೊಂಡು ಕುಂತಿರ್ತಾರ. ಕಮಲಕ್ಕ ನಿನಗೆ ಗೊತ್ತಾ, ನಮ್ಮ ಹುಡುಗ ಹೋಗತ್ತಲ್ಲ, ನಮ್ಮ ಸಣ್ಣ ಹುಡುಗ ಸಾಲಿಗೆ. ಆ ಸಾಲ್ಯಾಗ ಅವ್ರ ಮಿಸ್ಸು ವಾಟ್ಸಪ್ನಾಗ ಎಂಥದ್ದು ಗ್ರೂಪ್ ಕ್ರಿಯೇಟ್ ಮಾಡ್ಯಾಳಂತ. ದಿನ ಗ್ರೂಪ್ನಾಗ ಹೋಮ್ವರ್ಕ್ ಹಾಕ್ತಾಳಂತ. ಇವತ್ತಿಂದಿಂತ ಹೋಮ್ವರ್ಕು ಇಷ್ಟಿಷ್ಟು ಬರ್ಕೊಂಬರ್ಬೇಕು ಅಂತಂದೆಲ್ಲ ಹಾಕ್ತಾಳಂತ. ಆ ಮೆಸೇಜ್ನ ಈ ಹುಡ್ರು ಮನೆಗೆ ಬಂದ್ಮೇಲೆ ನೋಡಿ ಅವ್ರು ಹೋಮ್ವರ್ಕ್ ಬರಿಬೇಕಂತ. ಸೀಮೆಯಾಗಿಲ್ಲದಾತವ ಇದಂತೂ. ಹೂನಾ ಪರಕ್ಕ, ನಮ್ಮ ಚಿಂಪನ್ ಸಾಲಾಗೋ ಆಟ ಅವಾಗನಲ್ಲ ದಡಿಯ ಹೆಚ್ಚಮ್ಮ ಏನಾರ ಇದ್ರ ವಾಟ್ಸಪ್ ಗ್ರೂಪ್ನಾಗ ಹಾಕ್ತಾನೆ ನೋಡ್ರಿ ಅಂತಾನ. ನಮಗರ ವಾಟ್ಸಪ್ ಹೆಂಗೈತಿ ಅನ್ನೋದು ಗೊತ್ತಿಲ್ಲ, ಅದನ್ನ ಓಪನ್ ಮಾಡಕ್ಕೂ ಬರೋದಿಲ್ಲ, ಮೆಸೇಜ್ ನೋಡಕ್ಕೂ ಬರೋದಿಲ್ಲ. ಈ ಗ್ರೂಪ್ನಾಗ ಹಾಕೀನಿ ಅಂತಾನ. ಆ ಬಾಡಂದಿ ಅಕ್ಕ ತೀರಾಗೈತಿ. ಇನ್ನೊಮ್ಮೆ ಹೋಗಿ ಅವ್ನಿಗೆ ಗ್ರಾಚಾರ ಬಿಡಿಸ್ಕೊಡ್ಬೇಕಾಗೈತಿ. ಯವ್ವ ನಮ್ಮ ಗ್ರೂಪ್ ಎಲ್ಲ ಏನು ಸುಡುಗಾಡಲ್ಲ. ಕೆಲವೊಬ್ರು ಟೀಚರ್ ಬೋರ್ಡ್ ಮೇಲೆ ಹೋಮ್ವರ್ಕ್ ಬರೆಯಾರು ಬರ್ಕೊಂತಿದ್ವಿ. ಇನ್ನು ಕೆಲವೊಬ್ರು ಹಂಗ ಬಾಯಾಗ ಹೇಳೋರವ, ನಾವು ಹಂಗ ನೆನಪಿಟ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡಿರ್ತಿದ್ವಿ. ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹಂಗ ಒಂದು ಬರ ಬೀಳವು ಜುಳ್ಕಿಲೆ ಹಂಗ ನೆನೆಸ್ಕೊಂಡಿರ್ಬೇಕು ನೋಡಿ. ಹುಟ್ಟಿದ್ದೆಲ್ಲ ನಮ್ಮಿ ಬೀಳವು. ಈಗಿನ ಕಾಲ ಹಂಗಲ್ಲಂತ. ಇವ್ರು ವಾಟ್ಸಪ್ನಾಗ ಹೋಮ್ವರ್ಕ್ ಹಾಕ್ತಾರಂತ, ಹುಡ್ರ ಹೋಮ್ವರ್ಕ್ ಮಾಡಿ ಬರ್ಕೊಂಡು ಹೋಗ್ಬೇಕಂತ. ಮತ್ತೆ ಸಿಮೆಗೆಲ್ಲದ ಹಾಕಿ ನೋಡಿದೆ. ಯವ್ವ ಅದೇನ ನಿಜ ಅವ. ನಮ್ಗೆ ಈ ವಾಟ್ಸಪ್ ಗ್ರೂಪ್ ಇರಲಿಲ್ಲ, ಏನಿರಲಿಲ್ಲ. ನಮ್ಮ ಮಾಸ್ತರ್ ಏನು ಬಾಯಾಗ ಹೇಳ್ತಾನ ಅದ ನಿಜ. ಅವ್ರು ಏನು ಪಾಠ ಮಾಡ್ತಾರೋ ಅದನ್ನ ಕೇಳ್ತಿದ್ವಿ, ಅದನ್ನ ಎಕ್ಸಾಮ್ ಬರೀತಿದ್ವಿ. ಈಗಿನ ಕಾಲದಾಗೆಲ್ಲ ಅದಿಲ್ಲ ಇಲ್ಲ ಬಿಡು. ನಮ್ಮ ದೊಡ್ಡ ಹುಡುಗಿ ಕಾಲೇಜಿಗೆ ಹೋಗತ್ತಲ್ಲ ಕಮ್ಲಕ್ಕ, ಅವನು ಮಾಸ್ತರ್ ಏನು ಮಾಡ್ತಾನಂತ ಗೊತ್ತಾನ? ಪಾಠ ಮಾಡೋದಾಗಲಿಲ್ಲ ಅಂದ್ರೆ ಅದನ್ನ ಯೂಟ್ಯೂಬ್ನಾಗ ಅಂತ ಎಂಥದ ಲಿಂಕ್ ಕಳಿಸ್ತಾನಂತ. ಆ ಲಿಂಕ್ನ ಇವರು ಓಪನ್ ಮಾಡ್ಕೊಂಡು ಇವರು ಆ ಫೋನ್ನಾಗ ಪಾಠ ಕೇಳ್ಬೇಕಂತ. ಆ ಫೋನ್ನಾಗ ಪಾಠ ಕೇಳ್ಬೇಕಂತ, ಹೋಗಿ ಆಮೇಲೆ ಎಕ್ಸಾಮ್ ಬರೀಬೇಕಂತ. ಫೋನ್ ನೋಡ್ಕೊಂಡು ಏನೋ ನೋಟ್ಸ್ ಬರೀಬೇಕಂತ. ಇದು ಈ ಚಂದಕ್ಕೆ ಯಾಕವ? ನಾವು ಸಾಲಿ ಕಳಿಸ್ಬೇಕು ಅವ್ರನ್ನ, ಅಂತ ದೊಡ್ಡ ಕಾಲೇಜಿಗೆ ಕಳಿಸ್ಬೇಕು. ಪಾರಕ್ಕ ನಿನ್ನ ಮಗಳದ ಆಟ ಅಲ್ಲ. ನನ್ನ ಗಂಡ ನಮ್ಮ ಹುಡುಗಿನ
ತಗೊಂಡೋಗೋದು ಎಂಥದ್ದು ದೊಡ್ಡ ಕಾಲೇಜಿಗೆ ಹಚ್ಚಿ ಹಾಸ್ಟ್ಲಾಗಿ ಇಟ್ಟು ಓದ್ಸಕತ್ತಾನವ. ಅಲ್ಲೂ ಅದ ಹಣೆ ಬರೋಣ. ಅಲ್ಲಿ ಅವು ಮಾಸ್ತರ್ ಮಾಡೋ ಪಾಠ ಅರ್ಥ ಆಗ್ಲಿಲ್ಲ ಅಂದ್ರೆ ಹಾಸ್ಟ್ಲಿಗೆ ಬಂದು ಮತ್ತೆ ಯೂಟ್ಯೂಬ್ನೇ ನೋಡ್ತಾವಂತೇವ, ನೋಡಿ ಮತ್ತೆ ಅರ್ಥ ಮಾಡ್ಕೊಂತಾವಂತ. ನಮ್ಮ ಕಾಲದಾಗೆಲ್ಲ ನಾವ್ ಹೆಂಗ್ ಮಾಡ್ತಿದ್ವಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ರಿ ಸರ್ ಅಂತ ಕೇಳ್ತಿದ್ವಿ. ಈಗಿನ ಕಾಲದವು ಕೇಳೋದ ಇಲ್ಲ, ಇನ್ನೊಂದು ಹೇಳ್ರಿ ಅಂತ ಕೇಳೋದು ಇಲ್ಲ. ಅವರು ಮಾಸ್ತರ್ಗಳು ಹಂಗ ಹೇಳೋದು ಇಲ್ಲ. ಅವು ಅಂತವ ಇವು ಇಂತವ. ಕಮಲಕ್ಕ ಇವಕ್ಕ ಸೊಕ್ಕು ಅಹಂಕಾರ ನಿನಗೆ ಗೊತ್ತಿಲ್ಲ. ಇವೇನಂತ ಗೊತ್ತನ, ಮಾಸ್ತರ್ ಪಾಠ ಕೇಳಿದ್ರಷ್ಟು ಬಿಟ್ರಷ್ಟು ಬಿಡು, ನಾವು ಯೂಟ್ಯೂಬ್ನಾಗ ನೋಡಿ ಕಲಿತವಿ. ಯೂಟ್ಯೂಬ್ನಾಗ ನೋಡ್ಕೊಂಡ್ರೆ ಅರ್ಥ ಆಕತಿ. ಇಂಥ ಸೊಕ್ಕು ಇವಕ್ಕ ನಮ್ಮ ಹುಡ್ರು ಏನು ಕಡಿಮೆ ಇಲ್ಲ ಇವು. ಅದಕ್ಕೆ ಹಂಗೆ ಮಾಡ್ತಾವು. ಅವೇನು ಪಾಠ ಮಾಡ್ತಿದ್ರಿ ಇವು ಹಿಂದೆ ಕುತ್ಕೊಂಡು ಮಾತಾಡ್ತಿರ್ತಾವ, ಇವೇನು ಪಾಠ ಕೇಳ್ತಾವಂತ ಮಾಡಿಯ. ಯಾಕೆ ಅರ್ಥ ಆಗೋದಿಲ್ಲ, ಲಕ್ಷ ಕೊಟ್ಟು ಕೇಳಿದ್ರೆ ಎಲ್ಲ ಅರ್ಥ ಆಕತಿ. ಇವು ನೆಟ್ಟು ಕೇಳೋದಿಲ್ಲ, ಅದಕ್ಕೆ ಅದು ಅರ್ಥ ಆಗೋದಿಲ್ಲ. ಮತ್ತೆ ಬಂದಿಲ್ಲ ಅಲ್ಲಾಡ್ಸ್ಕೊಂತ ಫೋನ್ ನೋಡ್ಬೇಕಲ್ಲ, ಅದು ಒಂದು ನೆಪ ಅವರಿಗೆ. ಅದೇನ ನಿಜ ಪರಕ್ಕ ನೀ ಹೇಳೋದು. ಅಪ್ಪ ಮಾಸ್ತರ್ ಪಾಠ ಮಾಡ್ಬೇಕಾದ್ರೆ ಇವ್ರಿಗೆ ಕೇಳೋದಿಲ್ಲ, ಹಿಂದಿನ ಮೆಸ್ನೆ ಕುತ್ಕೊಳ್ಳೋದು, ಹಲ್ ಕಿಸಿಯೋದು, ಮಾತಾಡೋದು ಇದನ್ನ ಮಾಡ್ತಾರ. ಹಾಸ್ಟ್ಲಿಗೆ ಬಂದ್ಮೇಲೆ ಮತ್ತೆ ಫೋನ್ ನೋಡ್ಕೊಂತ ಕುಂದ್ರೋದು. ಆ ಹಾಸ್ಟ್ಲಾಗ ವೈಫೈ ಬೇರೆ ಐತಂತೇವ, ಅದೆಂತದ ವೈಫೈ ಫ್ರೀ ಅಂತ ನೆಟ್ ಎಲ್ಲ ಕುತ್ಕೊಂಡು ಫೋನ್ ನೋಡಿದ್ದು. ನಮ್ಮ ಹುಡುಗಿರ ಏನ್ ಮಾಡ್ತತೆ ನಮ್ಮ ಕಣ್ಣಿಗೆ ಕಾಣಂಗಲ್ಲ ಬಿಡೋದಿಲ್ಲ. ನಿಮ್ಮ ಹುಡುಗಿರ ಕಾಣ ಮುಂದೆ ಐತಿ, ಏನ್ ಮಾಡ್ತಾನ ಅಂತ ಗೊತ್ತಾಕತಿ. ನಮ್ದು ನೋಡಿದ್ರೆ ನನ್ನ ಗಂಡಸು ಹೋಗಿ ಅಲ್ಲಿ ಸೇರ್ಸ್ ಬಂದಾನ, ಅದು ಏನ್ ಮಾಡ್ತತೇನ ಅಲ್ಲಿ. ಅಲ್ಲ ನಮ್ಮ ಕಾಲದಾಗ ಇದೆಲ್ಲ ಎಲ್ಲಿತ್ತ. ನಮ್ಮ ಮಾಸ್ತರ್ ಹೆಂಗ್ ಪಾಠ ಮಾಡ್ತಾನ ಅದ ಪಾಠವ. ನಮಗೆ ಹಿಂದಿ ಟೀಚರ್ ಇರ್ಲಿಲ್ಲ, ಕನ್ನಡ ಮಾಸ್ತರ ಹಿಂದಿ ಮಾಡನ್ ಗೊತ್ತಾನ. ನೆಟ್ಟಿಗೆ ಅಲ್ಲಿ ಟೀಚರ್ಸ್ ಬರ್ತದಿಲ್ಲ ಕೆಲ್ಸಕ್ಕ. ಅವ್ರು ಏನ್ ಪಾಠ ಮಾಡ್ತಾರ ಅದನ್ನ ಕೇಳ್ತಿದ್ವಿ, ಅದನ್ನ ನೋಟ್ಸ್ ಬರ್ಕಂತಿದ್ವಿ, ಅದ ಓದ್ತಿದ್ವಿ, ಹೋಗಿ ಅದನ್ನ ಎಕ್ಸಾಮ್ ಬರ್ತಿದ್ವಿ. ನಾವು ಪಾಸ್ ಆಗಿಲ್ಲ. ಯಾಕೆ ನಮ್ಮ ಕಾಲದಾಗೆಲ್ಲ 90-95 ತೆಗ್ದಾರಿಲ್ಲೇನು? ಯಾಕೆ ಡಾಕ್ಟರ್ ಇಂಜಿನಿಯರ್ ಆದಾರಿಲ್ಲೇನು? ಈಗಿನ ಕಾಲದಾಗ ಹಂಗಲ್ಲವ. ಇವರಿಗೆ ಚಲೋ ಕಾಲೇಜ್ ಸ್ಕೂಲ್ ಆಗ್ಬೇಕು, ಮತ್ತೆ ಕೈಯಾಗ ದೊಡ್ಡ ದೊಡ್ಡ ಫೋನು ಇರ್ಬೇಕು, ಮತ್ತೆ ಆ ಫೋನಿಗೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕು, ಮತ್ತೆ ಮೇಲಾಗ ಮತ್ತೆ ಅವ್ರನ್ನ ಟ್ಯೂಷನಿಗೆ ಕಳಿಸ್ಬೇಕು, ಮತ್ತೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲ ಮತ್ತೆ ಬೇರೆ ಬೇರೆ ಬುಕ್ ಕೊಡಿಸ್ಬೇಕು ಇವ್ರಿಗೆ ಓದಾಕ. ಇಷ್ಟೆಲ್ಲ ಸವಲತ್ತು ಮಾಡಿಕೊಟ್ರು ಇವ್ರು 95 ಮಾರ್ಕ್ಸ್ ತೆಗಿತಾರ. ಇಲ್ಲ ಅಂದ್ರೆ ಇಲ್ಲ. ನಮ್ಮ ಕಾಲದಾಗ ಇವ್ಯಾವು ಇರ್ಲಿಲ್ಲ. ನಮ್ಗೆ ಟೆಕ್ಸ್ಟ್ ಬುಕ್ ಇರ್ಲಿಲ್ಲ. ನಮ್ ದೊಡ್ಡವ್ರು ಇರೋದಿಲ್ಲ, ಅಕ್ಕರ ಅಣ್ಣರು ಇರ್ತಾರಲ್ಲ, ಅವ್ರ ಬುಕ್ ಇಸ್ಕೊಂತಿದ್ವಿ. ಟೆಕ್ಸ್ಟ್ ಬುಕ್ ಇರ್ತದಿಲ್ಲ, ಮತ್ತೆ ಅವ್ರ ಬುಕ್ ಇಸ್ಕೊಳ್ಳೋದು, ಅವನ್ನ ಓದೋದು. ಆ ಟೆಕ್ಸ್ಟ್ ಬುಕ್ ಸಿಗೋದ ದೊಡ್ಡದು, ಮತ್ತೆ ಇನ್ನೆಲ್ಲಿಂದ ಬೇರೆ ಬುಕ್, ಟ್ಯೂಷನ್, ಫೋನ್. ಹೋಗ್ಲಿ ಬಿಡವ, ನಾವ ಜನರವ ಈಗಿನ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ. ಕರೆಕ್ಟ್ ಸರೋಜಿ ನೀನು ಹೇಳಿದ್ದು. ನಮ್ಮ ಕಾಲದಾಗ ಇವೆಲ್ಲ ಎಲ್ಲಿದ್ವು? ನಾವು ಅದೇ ಟೆಕ್ಸ್ಟ್ ಬುಕ್ ಓದ್ತಿದ್ವಿ, ಸ್ಕೂಲ್ನೇ ಬರ್ಸಿರೋ ನೋಟ್ಸ್ ಓದ್ತಿದ್ವಿ, ಪಾಸ್ ಆದ್ವಿ. ಈಗಿನ ಕಾಲದವ್ರಿಗೆ ಎಲ್ಲ ಸವಲತ್ತಿದ್ರು ಓದೋದಿಲ್ಲ. ಒಂದೊಂದು ಹುಡ್ರು ಏನ್ ಮಾಡೋದವ, ಈ ಫೋನ್ ಬಂದು ಎಲ್ಲ ಹಾಳಾಗ್ಬಿಟ್ಟತ್ ನೋಡು. ಈ ಫೋನಿಂದನ ಅರ್ಧ ಜಗತ್ ಹಾಳಾಗತ್ತಿರೋದೇ ಈ ಫೋನಿಂದ. ಅನ್ನಿ ಮಂಗಳರಾತ್ರಿ ಕಮಲಕ್ಕ ಹೇಳ್ತಂದ ನಾನು, ಅದೇನೋ ಬಂದಾಗಿತ್ತಂತೇವ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂದಾಗಿತ್ತಂತ, ಓಪನ್ ಆಗಕತ್ತಿದ್ದಿಲ್ಲ ಅಂತ. ನನ್ನ ಮಗಳು ಒಂದ್ ಅಳ್ತಿ ಕುಣದ್ಲು. ಶಿವ ಮನ್ಯಾಗ ಯಾರ ಸತ್ತ ಬಿಟ್ಟಾರನ ಅನ್ಕೋಬೇಕ. ನಮ್ಮಿ ಮಾಡ್ತಾಳ, ಆ ದೇವಕಿಗೆ ಫೋನ್ ಮಾಡ್ತಾಳ, ಓಪನ್ ಆಗಕತ್ತೈತೆ, ನಿಂದು ಓಪನ್ ಆಗಕತ್ತೈತೆ, ನಂದು ಓಪನ್ ಆಗಕತ್ತಿಲ್ಲ ಅಂತಾಳ. ಮತ್ ಅವ್ಯಾವ ಈಕಿಗೆ ಫೋನ್ ಮಾಡ್ತಾವು. ಈಗ ನಾವ್ ಮನೆಗೆ ಯಾರ ಸತ್ರ ಮಾತಾಡ್ತಾವಲೇ ಸುದ್ದಿನ, ಸತರ ಸುದ್ದಿನ ನಮ್ಮಿ ಮಾತಾಡಕತ್ತಾರ. ಯಾಕೋ ಓಪನ್ ಆಗಕತ್ತಿಲ್ಲ. ಅದು ಒಂದ್ 10 ನಿಮಿಷ 20 ನಿಮಿಷ ಅಲ್ಲ, ಅದೊಂದು 2 ತಾಸು ಗಂಟ್ಲೆ ಹಂಗ ಆಗ್ಬಿಡ್ತು. ಶಿವ ಅದು ಹೇಳ್ತಾನೆ, ಜರ್ಕರ್ತ್ ಏನಾರ ಒಂದ್ ಇಡೀ ದಿನ ಆಫ್ ಆಗಿತ್ತು ಅಂದ್ರ ನನ್ನ ಮಗಳು ಕರ್ಕೊಂಡು ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕತ್ ನಾನು. ಅದೆಂತದ ಸರ್ವರ್ ಡೌನ್ ಏನೋ ಆಗಿತ್ತಂತ ನೋಡೇವ. ನಂದು ಇನ್ಸ್ಟಾಗ್ರಾಮ್ ಐತಲ್ಲ, ರೀಲ್ಸ್ ನೋಡ್ತಾನ ನಾನು, ಓಪನ್ ಆಗ್ಲಿಲ್ಲವ. ನಾ ತಲೆ ಕೆಡಿಸ್ಕೊಳ್ಳಿಲ್ಲ ಬಿಡು, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಏನಾರ ಆಗಿದ್ದಿತ್ತು ಅಂದ್ರೆ ಸುಮ್ಮನೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಏನಿಂದ ನಿನ್ ಮಗಳನ್ನ ಕೇಳಿದ್ ನಾನು ಮೊನ್ನೆ ಗುರುವಾರ ಯಾವಾಗ ಸಿಕ್ಕದ್ಲು ಬೆಳಗ್ಗೆ, ಅವಾಗ ಅಂದ್ಲಕಿ ಇಲ್ಲ ಆಂಟಿ ಅದೇನೋ ಸರ್ವರ್ ಡೌನ್ ಆಗಿತ್ತು ಅಂತ ಅಂದ್ಲು. ರೋಜಿ 2 ತಾಸು ನನ್ನ ಮಗಳು ಮಾಡೋ ಅವತಾರ ನೋಡ್ಬೇಕಿತ್ತು. ಈಕಿಗೆ ಫೋನ್ ಮಾಡ್ತಾಳ, ಈಕಿಗೆ ಫೋನ್ ಮಾಡ್ತಾಳ, ಇವ್ರು ಮಾತಾಡೋದು, ಈಕಿ ಮಾಡೋ ಅವತಾರ ನೋಡ್ಬೇಕಿತ್ತು. ನನಗೆ ಪಿತ್ತು ನೆತ್ತಿಗೇರಿತ್ತು, ಹಂಗ ಚಂಡಿ ಕೊಡಂಗಾಗಿತ್ತು ನೋಡ. ನನಗೆ ಅಷ್ಟು ಸಿಟ್ಟು ಬಂದಿತ್ತು. ಏನ್ ಮಾಡ್ಬೇಕು ಅತ್ಲಾಗ ಫೋನ್ ತಗೊಂಡ್ ಹಂಗ ಎಲ್ಲರೂ ಬೀಸ್ ಒಗಿಲಿ ನಾನು ಹಂಗ ಆಗ್ಬಿಡತ್ ನೋಡಮ್ಮ ನನಗಂತೂ ಅತ್ಲಾಗ. ಈ ವರ್ಷ ಏನಾರ ಮೋದಿ ಮತ್ತೊಂದು ಪ್ರಧಾನ ಮಂತ್ರಿ ಆದ್ರೆ ಫಸ್ಟ್ ಈ ಸೋಷಿಯಲ್ ಮೀಡಿಯಾನೆಲ್ಲ ಬಂದ್ ಮಾಡ್ಬೇಕು ನೋಡು. ಯೂಟ್ಯೂಬ್, ವಾಟ್ಸಪ್, ಮತ್ತದೇನು ಸುಡುಗಾಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವೆಲ್ಲ ಬಂದ್ ಮಾಡ್ಬೇಕು ನೋಡ. ಅಯ್ಯ ಕಮಲಕ್ಕ ನೀ ಹೆಂಗಂತೀಯಲ್ಲ, ನಿನಗೆ ಗೊತ್ತಿಲ್ಲ, ಎಲ್ಲರೂ ಯೂಟ್ಯೂಬ್ನಾಗ ಚಾನಲ್ ಮಾಡಿ ಯೂಟ್ಯೂಬಿಂದ ಜೀವನ ನಡೆಸಕತ್ತಾರ ಎಷ್ಟೊಂದು ಮಂದಿ. ಓದೋದು ಬರೆಯೋದು ಎಲ್ಲ ಕೆಲಸ ಬಿಟ್ಟು ಬರೀ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು. ಕೆಲವೊಬ್ರು ಮನೇನ ಕಟ್ಸ್ಕೊಂಡ್ರು, ಕಾರು ತಗೊಂಡ್ರು, ಎಲ್ಲ ಮಾಡ್ಕೊಂಡ್ರು. ನಿನಗೇನ್ ಗೊತ್ತೈತಿ ಯೂಟ್ಯೂಬಿಂದ ಎಷ್ಟು ಜನ ದುಡಿಯಕತ್ತಾರ ಅಂತ. ಏನಾರ ಮೋದಿ ಏನಾರ ಯೂಟ್ಯೂಬ್ ಬಂದ್ ಮಾಡ್ಬಿಟ್ರೆ ಎಷ್ಟೋ ಜನರು ಹೊಟ್ಟಿ ಹೊಡೆದಂಗ ಆಕತಿ. ಹಂಗಲ್ಲ ಸರೋಜಿ, ಈಗ ಹೆಂಗ ಫೋನ್ಯಾಗ ನಮ್ಮ ಮಕ್ಕ ನೋಡತ್ಲೆ ಲಾಕ್ ಓಪನ್ ಆಗತ್ ನೋಡು, ಹಂಗ ಅಂತದ ಸಿಸ್ಟಮ್ ತರಬೇಕು ಮೋದಿ. ಈಗ ನಮ್ದು 25 ವರ್ಷದ ಒಳಗಿನರ್ ಫೋನ್ ಮುಟ್ಟಿದ್ರೆ ಅದು ಲಾಕ್ ಓಪನ್ ಆಗಬಾರ್ದು. 25 ವರ್ಷದವ್ರು ಮುಟ್ಟಿದ್ರೆ ಮಾತ್ರ ಫೋನ್ ಓಪನ್ ಆಗ್ಬೇಕು, ಫೋನ್ ಯೂಸ್ ಮಾಡಕ್ ಬರ್ಬೇಕು. ಹಂಗ ಮಾಡ್ಬೇಕು ನೋಡ್ ಸರೋಜಿ, ಹಂಗಂದ ಕರೆಕ್ಟ್ ಆಕತಿ. ಹೆಂಗಂದ್ರೆ ನಮ್ಮವೆಲ್ಲ ಆಧಾರ್ ಕಾರ್ಡ್ಗೆಲ್ಲ ಲಿಂಕ್ ಮಾಡಿಸ್ತವೆ, ಹಂಗ ಲಿಂಕ್ ಮಾಡಿಸ್ಬಿಡ್ಬೇಕು ಫೋನಿಗೆ. ಅವಾಗ ಅದಕ್ಕೆ ನಮ್ದು ಡೇಟ್ ಆಫ್ ಬರ್ತ್ ಇರ್ತೈತಲ್ಲ ಫೋನಿಗೆ
ಇವ್ರು 25 ವರ್ಷದ ಒಳಗಿನಾರ 25 ವರ್ಷದ ಮ್ಯಾಲಿನಾರ ಅಂತ ಗೊತ್ತಾಕತಿ. ಅವಾಗ ಅದು ಓಪನ್ ಆಕತಿ. ಅವಾಗ ಯೂಟ್ಯೂಬ್ ಓಪನ್ ಆಗಲಿ ಏನಾರ ಓಪನ್ ಆಗಲಿ. ಈಗ 25 ವರ್ಷದವ್ರ ಅಂದ್ರೆ ಅಷ್ಟೊತ್ತಿಗೆಲ್ಲ ಓದಿ ಮುಗಿರ್ತೈತಿ, ಒಂದು ಕೆಲಸದಾಗ ಇರ್ತಾರ, ಒಂದು ಜವಾಬ್ದಾರಿ ಬಂದಿರ್ತೈತಿ. ಅವಾಗ ಏನಾರ ಮಾಡ್ಕೊಳ್ಳಿ. ಈಗ 25 ವರ್ಷದೊಳಗ ಅಂದ್ರೆ ಅವಿನ್ನೂ ಓದಿರಲ್ಲ, ನೆಟ್ಟಿಗೆ ಕೆಲ್ಸಕ್ಕೆ ಸೇರಿರಲ್ಲ, ಏನಿಲ್ಲ, ಸುಮ್ಮನೆ ಫೋನ್ ನೋಡಿ ಹಾಳ್ಕವು. ಅದ್ರ ಬದಲು ಇಂಥ ಸಿಸ್ಟಮ್ ಇರತ್ತೆ ಅಂದ್ರೆ ಒಂದಿಟ್ಟು ದೇಶರ ಉದ್ಧಾರ ಆದಿತ್ತನ್ನವ. ಕಮಲಕ್ಕ ನೀನ್ ಹೇಳೋದು ಕರೆಕ್ಟ, ಬಟ್ ನಾವೆಲ್ಲ ಮಾತಾಡ್ದಂಗೆ ಆಗ್ಬೇಕಲ್ಲೇವ. ನಾವು ಮಾತಾಡ್ದಂಗೆಲ್ಲ ನಡಿಬೇಕಲ್ಲ. ನಾವೇನ ಅನ್ಕಂತವಿ ನಮ್ಮ ಹೊಟ್ಟೂರಿಗೆ ನಮ್ಮ ಹುಡ್ರು ಹಾಳಕ್ಕವು ಅಂದು, ಆದ್ರೆ ಆಗ್ಬೇಕಲ್ಲ. ಏನ್ ಮಾಡದ ಕಮಲಕ್ಕ, ಹೊಟ್ಟಿರ್ತೈತಿ ಅವು ಫೋನ್ ನೋಡೋದು ನೋಡಿದ್ರ, ಏನಾರ ಕೇಳಿದ್ರ ನೋಟ್ಸ್ ಬರೆಯಕತ್ತನವೇ, ಕಾಲೇಜಿಂದ ಏನೋ ಕಳ್ಸ್ಯಾರಬೇ ಅದನ್ನ ನೋಡಕತ್ತನವೇ, ಸುಮ್ಮನೆ ಹೇಳೋದು. ಸುಮ್ಮನೆ ನಮಗೂ ಅರ್ಥ ಆಗೋದಿಲ್ಲ, ಏನೋ ಮಾಡಕತ್ತವನ ಬಿಡೋದು, ನಾವು ಸುಮ್ಮನೆ ಇವ್ರು ನೋಡಿದ್ರೆ ಆ ಇನ್ಸ್ಟಾಗ್ರಾಮ್ನ ರೀಲ್ಸ್ ನೋಡ್ತಿರ್ತಾರ, ಯೂಟ್ಯೂಬ್ನ ವಿಡಿಯೋ ನೋಡ್ತಿರ್ತಾರ. ನೀನೇನ ಹೇಳವ, ಆಗಿನ ಕಾಲದರ ಬುದ್ಧಿವಂತರು. ಈಗಿನ ಕಾಲದರಿಗೆ ಈ ಫೋನ್ ಬೇಕು, ಇಂಟರ್ನೆಟ್ ಬೇಕು, ಯೂಟ್ಯೂಬ್ ಬೇಕು, ಟ್ಯೂಷನ್ ಬೇಕು, ಮತ್ತು ಬೇರೆ ಬೇರೆ ಬುಕ್ ಬೇಕು, ಇಂಥವೆಲ್ಲ ಇದ್ರೆ ಮಾತ್ರ ಅವ್ರು ಜಾಣರಕ್ಕಾರ. ಆಗಿನ ಕಾಲದಾಗ ವಿಜ್ಞಾನಿಗಳಿದ್ರಲ್ಲಿ, ಆ ವಿಜ್ಞಾನಿಗಳ ಪಾಪ ಎಷ್ಟು ಬಡತನದಿಂದ ಬಂದಾರ. ಅವರಿಗೆ ತಿನ್ನಾಕ ಕೂಳಿರ್ತದಿಲ್ಲ. ಅಂಥ ವಿಜ್ಞಾನಿಗಳೆಲ್ಲ ಬುಕ್ ಓದಿ, ಅದು ಇದು ಓದಿ, ಏನೇನೋ ಮಾಡಿ ದೊಡ್ಡ ದೊಡ್ಡ ಇದನ್ನ ತಗೊಂಡಲ್ಲೇನವ್ರು, ಪ್ರಶಸ್ತಿ ತಗೊಂಡಲ್ಲೇನವ್ರು, ಏನೇನೋ ಕಣ್ಣು ಹಿಡ್ದಿಲ್ಲೇನೋ ಅವ್ರ ಜೀವನದಾಗ. ಅಷ್ಟು ಬುದ್ಧಿವಂತಿಕೆ ನಮ್ಮ ಮಕ್ಳಿಗೆ ಬರಲೇ ಇಲ್ಲ ನೋಡ. ಒಂದು 1% ಇಲ್ಲೇವ ಅವ್ರಿಗಿರಷ್ಟು ಬುದ್ಧಿ ಈಗಿನ ಕಾಲದ ಹುಡ್ರಿಗೆ ಯಾರಿಗೂ ಇಲ್ಲ. ಬರೀ ನಮ್ಮ ಮಕ್ಳಂತಲ್ಲ, ಈಗಿನ ಕಾಲದ ಯಾವ ಹುಡ್ರಿಗೂ ಇಲ್ಲ. ಅವ್ರು ಚಲೋ ಮಾರ್ಕ್ಸ್ ತೆಗಿಬೇಕು, ಅವ್ರು ಸ್ಕೋರ್ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಚಲೋ ಕಾಲೇಜ್ ಬೇಕು, ಒಂದು ಚಲೋ ಟ್ಯೂಷನ್ ಇರಬೇಕು, ಮತ್ತು ಬರೀ ಟೆಕ್ಸ್ಟ್ ಬುಕ್ ಅಲ್ಲ ಬೇರೆ ಬೇರೆ ಬುಕ್ಸ್ ಇರಬೇಕು, ಜೊತೆ ಒಂದು ದೊಡ್ಡ ಫೋನು, ಆ ಫೋನ್ಗೆ ಇಂಟರ್ನೆಟ್ ಕನೆಕ್ಷನ್, ಅದರೊಳಗೊಂದು ಯೂಟ್ಯೂಬ್. ಇದಿಷ್ಟು ಇದ್ರೆ ಮಾತ್ರ ಅವ್ರು ಓದಿ ಪಾಸ್ ಆಕ್ಕಾರ, ಅವ್ರು ಒಂದು ಚಲೋ ಸ್ಕೋರ್ ಮಾಡ್ತಾರೆ. ಇದು ಯಾರು ಇಲ್ಲ ಅಂದ್ರೆ ಅವ್ರು ಏನೇನೂ ಇಲ್ಲ, ಪಾಸ್ ಆಗೋದು ಡೌಟ ಅವ್ರು. ಇವಾಗ ನಮ್ಮ ಪಾರಕ್ ಅಂದಂಗ ಈ ಸೋಷಿಯಲ್ ಮೀಡಿಯಾಗಳಿಗೆ ಈ ಆಧಾರ್ ಲಿಂಕ್ ಕೊಡಂಗ್ ಮಾಡ್ಬಿಡ್ಬೇಕು ನೋಡಿ ಮೋದಿ. ಏನಾರ ಮಾಡಿ ಮೋದಿದಕ್ಕೆ ಏನಾರ ಒಂದು ಕಡಿವಾಣ ಹಾಕ್ಬೇಕವ. ಏನಾರ ಮಾಡ್ತಾನಂತ ಈ ನಮ್ಮ ಹುಡ್ರು ಸಲುವಾಗರ ಮೋದಿ ಏನಾರ ಒಂದು ಮಾಡ್ದ ಅಂದ್ರೆ ನಮ್ಮ ಹುಡ್ರು ಒಂದಿಟ್ಟು ಚಂದ ಓದಿ ಏನಾರ ಒಂದು ದೊಡ್ಡ ದೊಡ್ಡ ಆಫೀಸರ್ ಹಾಕವು, ದೇಶ ಉದ್ಧಾರನಾರ ಹಾಕತ್ತವ. ಇಲ್ಲ ಹಿಂಗ ಬಿಟ್ರ ಭಾಳ ಹಾಕತ್ ಬಿಡ. ಈಗ ಹಿಂಗ ಇನ್ನು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಳ ಕಾಲಕ್ಕೆ ಇನ್ನು ಏನೇನು ಐತೆ ನೋಡವ. ಕಮಲಕ್ಕ ಬಿಡ ಕಮಲಕ್ಕ, ಮೋದಿಗೆ ಹೇಳಿ ಏನು ಉಪಯೋಗ ಐತಿ? ನಾವು ನಮ್ಮ ಮಕ್ಳಿಗೆ ಬಿಗಿಟ್ನಾಗ ಇಡ್ಕೋಬೇಕು. ಮೋದಿ ಮಾಡೋದೆಲ್ಲ ದೇಶಕ್ಕೆ ಒಳ್ಳೇದಾಗಲಿ ಅಂತಾನ ಮಾಡೋದು. ಇವ್ರು ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಏನು ಮಾಡ್ತಾನೆ ಪಾಪ. ಕೆಲವೊಬ್ರು ನಿಜವಾಗ್ಲೂ ಇರೋದಿಲ್ಲ, ಕಾಲೇಜಿನ ಲೆಕ್ಚರ್ ಚಲೋ ಪಾಠ ಮಾಡ್ತಿರಲಿಲ್ಲ ಅಂತ ಮೊಬೈಲ್ನಾಗ ನೋಡಿ ಕಲೀಲಿ. ಆದ್ರೆ ಅದನ್ನ ಎಷ್ಟೊಂದು ಜನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಾರಲ್ಲ, ಏನು ಮಾಡೋದು? ಅದ್ರಾಗ 10% ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಇನ್ನು 90% ಜನ ಬರೀ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂತಾರ ಈ ಸ್ಟೂಡೆಂಟ್ಗಳು. ಏನು ಮಾಡೋದವ ಪಾಪ, ಮೋದಿಗಂದು ಏನು ಮಾಡೋದೈತಿ? ಫಸ್ಟು ನಾವು ನಮ್ಮ ಮಕ್ಳಿಗೆ ಬಿಗಿಟ್ನಾಗ ಇಡ್ಕೋಬೇಕು. ಅದು ಕೊಡ್ಸು ಇದು ಕೊಡ್ಸು ಅಂದ ತಕ್ಷಣ ಪುಸುಕ್ ಅನ್ನೋ ತಂದು ಕೊಡ್ತಾವಲ್ಲ, ಅದನ್ನ ನಿಲ್ಲಿಸ್ಬೇಕು. ಹಂಗಾಗಿ ಎಷ್ಟು ಬೇಕು ಅವಶ್ಯಕತೆಗಿಂತ ಹೆಚ್ಚಿಗೆ ಏನಾರ ಕೇಳಿದ್ರೆ ಮಕ್ಕ ಮುಸುಳಿ ನೋಡ್ದಂಗೆ ಇಕ್ಕಿಸ್ಬೇಕು ನಾವು. ಅವಾಗ ಮಕ್ಳು ದಾರಿಗೆ ಬರೋದು. ನಾವು ನಮ್ಮ ಮಕ್ಳನ್ನ ಕಂಟ್ರೋಲ್ನಾಗ ಇಡ್ಕೋಬೇಕು. ಅವಾಗ ಎಲ್ಲ ದೇಶನೂ ಉದ್ಧಾರ ಆಕತಿ, ನಮ್ಮ ಮನೆನೂ ಉದ್ಧಾರ ಆಕತಿ. ಕರೆಕ್ಟ್ ಪಾರಕ. ಇದ್ರಾಗ ಮೋದಿ ಅವ್ರು ಏನ್ ಮಾಡ್ಬೇಕಾಗೈತಿ ಪಾಪ, ಅವರಿಗೆ 108 ಸಮಸ್ಯೆ ಇರ್ತಾವ ದೇಶದ್ದು. ಮತ್ತ ಅದ್ರಾಗ ಇದು ಒಂದನ ನಾವು ನಮ್ಮ ಮಕ್ಳನ್ನ ಕಂಟ್ರೋಲ್ನಾಗ ಇಡ್ಕೋಬೇಕು. ಹೆಚ್ಚು ಕಮ್ಮಿ ಹಾರಾಡಿದ್ರ ಹಂಗ ಸರ್ರಂಗ್ ನಾಕ್ ಕೊಡ್ಬೇಕು. ಏನು ಯೂಟ್ಯೂಬ್ನ ವಿಡಿಯೋ ನೋಡ್ತೀಯ, ನನ್ನ ಇದ್ರಿಗೆ ನೋಡು, ಅದು ಏನು ಪಾಠ ಕೇಳ್ತೀಯ ನನ್ನ ಇದ್ರಿಗೆ ಕೇಳ ಅನ್ಬೇಕು. ಇದು ಏನು ನೋಡ್ಸ್ಬೇಕಂತೀಯ ನನ್ನ ಇದ್ರಿಗೆ ಬರ್ತಾ ಅನ್ಬೇಕು. ಅದು ಯಾರ ಹತ್ರ ಮಾತಾಡ್ತೀಯ ನನ್ನ ಇದ್ರಿಗೆ ಮಾತಾಡ ಅನ್ಬೇಕು. ಅವಾಗ ನಮ್ಮ ಮಕ್ಳು ನಮ್ಮ ಕಂಟ್ರೋಲ್ನೇ ಬರ್ತಾರ, ಒಂದು ಒಳ್ಳೆ ದಾರಿ ನಡೀತಾರ. ಇಲ್ಲ ಹಂಗ ಕೈ ಬಿಟ್ವಿ ಅಂದ್ರೆ ಅದು ತಪ್ಪಿಗೆ ತೊಕ್ಕಾರ ಅವರು. ನಮ್ಮ ಕೈ ಬಿಡ್ತತ್ ಮತ್ತೆ ನಮ್ಮ ಮಕ್ಳನ್ನ ಕಂಟ್ರೋಲ್ನಾಗ ಮಾಡೋದು ಇಡೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.